శంకర కాపాడు కాపాడు.
ಶಶಿಶೇಖರ ಶರಣು ವಿರೂಪ ಶಶಿಶೇಖರ ಪಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪ ಶಶಿಶೇಖರ ಹೇ ಕರುಣಾಮಯನೇ ಕಾಪಾಡು ಕಾಪಾಡು ಪಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪ ಶಶಿಶೇಖರ ನೋಡಿದ್ಯಾ ದೇವಿ? ಪ್ರಾಣೇಶ್ವರ, ದೇವರಿಗೆ ನಮ್ಮ ಮೇಲೆ ಕರುಣೆ ಇದ್ದಿದ್ರೆ ಮಗನಿಗಾಗಿ ಹಂಬಲಿಸುವ ನಮಗೆ ಕಣ್ಣೀರಿಡಬೇಕಾಯಿತು. ಇಲ್ಲ ಸ್ವಾಮಿ, ಇಲ್ಲ. ನಾನು ಬಂಜೆ ಸ್ವಾಮಿ, ಬಂಜೆ. ನನಗೆ ಈ ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ. ಮಾತೆ ಶ್ರೀಲಲಿತೆ ಸಾಂಭವಿ
ಮಕ್ಕಳಾಗುವುದಿಲ್ಲ ಸ್ವಾಮಿ, ಮಕ್ಕಳಾಗುವುದಿಲ್ಲ. ನೋಡಿದೆಯಾ ದೇವಿ, ದೇವರ ಪ್ರಸಾದ ಬಲಗನಿಂದ ಹೂ ಬಿತ್ತು. ಆಹಾ, ನಮಗೆ ಮಕ್ಕಳಿಲ್ಲವೆಂಬ ಚಿಂತೆ ಇಂದಿಗೆ ದೂರವಾಯಿತು. ಹೌದು ಇನ್ನು ಸ್ವಾಮಿ. ನಮ್ಮ ಆಸೆ ಖಂಡಿತವಾಗಿ ನೆಲೆವಿರುವುದು. ಆಹಾ, ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಸ್ವಾಮಿ. ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಂತಾಯ್ತು ಸ್ವಾಮಿ, ಕರುಣೆ ಬಂದಂತಾಯ್ತು. ಎಷ್ಟು ವರ್ಷಗಳಾಯ್ತು ಸ್ವಾಮಿ, ಮಗುವಿಗಾಗಿ ಹಮ್ಮಲಿಸುತ್ತಾ ಹಮ್ಮಲಿಸುತ್ತಾ ಕಣ್ಣೀರಿಡಬೇಕಾಯಿತು. ಪ್ರಾಣೇಶ್ವರ, ನನ್ನ ಮನಸ್ಸಿಗೆ ಈಗ ಬಹಳ ಸಂತೋಷವಾಯಿತು ಸ್ವಾಮಿ. ದೇವಿ, ಭವಿಷ್ಯವನ್ನು ಬಲ್ಲವರು ಯಾರು ಇಲ್ಲ. ಆ ಪರಮಾತ್ಮನು ಒಲಿದರೆ ಮಣ್ಣು ಒಂದಾಗುವುದು. ಆಹಾ, ಯಾವುದೋ ಜನ್ಮದ ಪಾಪ ನಮ್ಮನ್ನು ಕಾಡುತ್ತಿದೆಯಷ್ಟೇ. ಆ ದೇವರ ಕರುಣೆ ಕಿಂಚಿತ್ತು ದೊರಕಿದರೆ ಸಾಕು, ನಮ್ಮ ನೋವು ನಿರಾಸೆಗಳೆಲ್ಲವೂ ಕರ್ಪೂರದಂತೆ ಸುಟ್ಟು ಹೋಗುವು. ಎದಗುಂದದೆ ಶುಭ ದಿನದಂದು ಎದುರು ನೋಡೋಣ. ಬಾ ದೇವಿ, ಹಾಗೆ ಆಗಲಿ ಸ್ವಾಮಿ. ಆನಂದವನ್ನು ಪಾಸೋಣ. ಪ್ರಾಣೇಶ್ವರ ದೇವಿ, ಸ್ವಾಮಿ, ಲೀಲಾ ಲೀಲಾವಿಲಾಸದಿಂದ ನೆನೆಯೋಣ ಬನ್ನಿ. ಹಾಗೆ ಆಗಲಿ ಸ್ವಾಮಿ. ರಾಣಿ ನಿನ್ನ ರೂಪ ಕಂಡೆನು. ದೇವಿ, ರಾಣಿ ನಿನ್ನ ರೂಪ ಕಂಡೆನು, ಕಣ್ಣಿನ ನೋಟ ಕಂಡೆನು, ಸೊಗಸಿನ ಪ್ರೀತಿ ಅಲೆವಾರಿ, ಸೊಗಸಿನ ಪ್ರೀತಿ ಅಲೆವಾರಿ, ಒಂದ
ದೇವಿ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಿಯ. ನಾವಿನ್ನು ಹೊರಡೋಣವೇ? ಮೊಯ್ನೆ ಪ್ರಿಯ, ವಸಂತನಾಗಮಕ್ಕೆ ಕೋಗಿಲೆ ಗಾನವಿದು, ಕೋಗಿಲೆ ಗಾಯನಕ್ಕೆ ವಸಂತನಾಗವಿದು. ಮೊಯ್ನೆ ವಸಂತನಾಗಮಕ್ಕೆ ಕೋಗಿಲೆ ಗಾನವಿದು, ಕೋಗಿಲೆ ಗಾಯನಕ್ಕೆ ವಸಂತನಾಗವಿದು. ನೀನೆ ವಸಂತ ನಾನೇ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ. ಮೊಯ್ನೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ, ಜಲಕನ್ಯೆ ರೂಪದಿ ನೀ ಬಂದೆ ಪ್ರೇಯಸಿ. ಮೊಯ್ನೆ ಗಿರಿಯಿಂದ ಜಾರಿ ಜಾರಿ ನೀ ಬಂದೆ ಪ್ರೇಯಸಿ. ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸುಸ್ವರ ಸಂಗೀತದಿ ರಾಗ ಮಧುರವಾಗಿ. ಮೊಯ್ನೆ ಸುಸ್ವರ ಸಂಗೀತದಿ ರಾಗ ಮಧುರವಾಗಿ. ವಸಂತನಾಗಮಕ್ಕೆ ಕೋಗಿಲೆ ಗಾನವಿದು, ಕೋಗಿಲೆ ಗಾಯನಕ್ಕೆ ವಸಂತನಾಗವಿದು. ನೀನೆ ವಸಂತ ನಾನೇ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಆ ಆ ಆ ಆ ಪ್ರಿಯ, ಮೊಯ್ನೆ ಮಧುಮಾಸದ ವಧುವಾಗಿ ಬೆಳದಿಂಗಳ ಬೆಳಕಾಗಿ, ಮಧುಮಾಸದ ವಧುವಾಗಿ ಮೊಯ್ನೆ ಬೆಳದಿಂಗಳ ಬೆಳಕಾಗಿ, ತಾರಾ ಯಶೋಧ ಚಂದ್ರನೇ ಮೊಯ್ನೆ ತಾರಾ ಯಶೋಧ ಚಂದ್ರನೇನಲ್ಲವೇ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸ್ವರ ಸಂಗೀತದ ನಾದ ಮಧುರವಾಗಿ. ಮೊಯ್ನೆ ಸ್ವರ ಸಂಗೀತದ ನಾದ ಮಧುರವಾಗಿ. ಪ್ರಿಯತಮ ಮೊಯ್ನೆ ಪ್ರಾಣೇಶ್ವರ, ಮೊಯ್ನೆ ನಾನಿನ್ನ ಸೇರಲು ಪ್ರೀತಮ ಭಾವತರಂಗವಾ. ಮೊಯ್ನೆ ಅದೇಗಿ ಸ್ವಾಮಿ. ಮೊಯ್ನೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನ, ಕೋಗಿಲೆ ಗಾಯನ, ವಸಂತನಾಗಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ಲಾ ಲ ಲ ಲ ಲ ಲ ಲ ಲ ಲ ಲ ಲ. ಲ ಲ ಲ ಲ ಲ ಲ. ಆ ಇದೇನಿದು ಇದೇನಿದು ಒಂದು ಸಣ್ಣ ಮಗು ನನ್ನನ್ನು
ಎನ್ನ ಬರಿ ಭ್ರಮೆಯ ಭ್ರಾಂತು, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು, ಕನಸಿನ ಕಳವಳವು ಮನಸ್ಸಿನ ಭ್ರಾಂತು, ಕನಸಿನ ಕಳವಳವು ಮನಸ್ಸಿನ ಭ್ರಾಂತು, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು. ಪುರುಷರ ಗರ್ಭಾದಿ ನನಗೆ ವೈರಿಯಾಗಿ, ಪುರುಷರ ಗರ್ಭಾದಿ ನನಗೆ ವೈರಿಯಾಗಿ, ಹರಿದಿಡುವೆ ವೈರಿಯನು ರಣರಂಗದೊಳಗೆ, ಹರಿದಿಡುವೆ ವೈರಿಯನು ರಣರಂಗದೊಳಗೆ, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು, ಕನಸಿನ ಕಳವಳವು ಮನಸ್ಸಿನ ಭ್ರಾಂತು, ಕನಸಿನ ಕಳವಳವು ಮನಸ್ಸಿನ ಭ್ರಾಂತು, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು, ಇದು ಎನ್ನ ಬರಿ ಭ್ರಮೆಯ ಭ್ರಾಂತು. ಹಾ, ಏನಿದು ಏನಿದು? ಒಂದು ಸಣ್ಣ ಮಗು ನನ್ನನ್ನು ಸಂಹರಿಸಿದಂತೆ ಕನಸು ಕಂಡನಲ್ಲ. ಅಯ್ಯೋ ಅಯ್ಯೋ ಮುದ್ಗರ ಬೃಸಂಡಿ, ಏನು ಮಹಿಷಿ, ಒಂದು ಸಣ್ಣ ಮಗು ನಿನ್ನನ್ನು ಸಂಹರಿಸದಂತೆ ಕನಸು ಕಂಡೆಯಾ? ಹೌದು, ಆ ಕನಸನ್ನು ಈಗಲೂ ನಾನು ನೆನೆಸಿಕೊಂಡರೆ ನನ್ನ ಮೈ ಬೆವರುತ್ತಿದೆ, ನರನಾಡಿನಲ್ಲಿ ರಕ್ತವು ಭಾಷೆ ನಿಲ್ಲಿಸುವಂತೆ ಆಗುತ್ತಿದೆ. ಛೇ ಛೇ, ಕನಸಿಗೆ ಹೀಗೆ ಭಯಪಟ್ಟರೆ ಹೇಗೆ? ಕನಸು ಎಂದು ಕಡೆಗಾಣಿಸುವಂತಿಲ್ಲ ವೃಷಂಡಿ, ಪ್ರತಿಯೊಂದು ಕನಸಿಗೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ಇದೇ ನಿನ್ನ ತಲೆ ವಯಸ್ಸೆ. ಈ ಮುದಿಯನಿಗೆ ವಯಸ್ಸಾಯಿತು, ಅದಕ್ಕೆ ಬಾಯಿಗೆ ಬಂದಂತೆ ಬರುತ್ತಿದ್ದಾನೆ, ಹುಚ್ಚು ಹುಚ್ಚಾಗಿ ಬರುತ್ತಿದ್ದಾನೆ. ಈ ಮುದಿಯನಿಗೆ ಔಷಧಿ ಕೊಡುವುದೇ ಮೇಲು. ಆ ವಿಷಯ ಆಗಿರಲಿ ಮುದ್ಗರ, ಈ ಕನಸಿನಂತೆ ಮಗು ಆಗಿದೆ ಎನ್ನುತ್ತೇವೆ. ಹೌದು ಮಹೇಶ್, ಹೌದು. ಇದು ಖಂಡಿತ ಅಸಾಧ್ಯ. ದೇವತೆಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದಾಕ್ಷಾಯಣಿ ದಕ್ಷಬೊಮ್ಮನ ಯಾಗಕುಂಡಕ್ಕೆ ಬಿದ್ದು ಪ್ರಾಣ ತ್ಯಾಗ ಮಾಡಿದ ಮೇಲೆ ತಾರಕಾಸುರ ವರ ಕೇಳಿದ್ದು ಶಿವನ ಮಗನ ಕೈಯಿಂದಲೇ ಮರಣವಾಗಬೇಕೆಂದು. ಆಮೇಲೆ ಏನಾಯಿತು? ಆದ್ದರಿಂದ ಏನಾಯಿತು? ದೇವತೆಗಳೆಲ್ಲ ಸೇರಿ ಆದಿಶಕ್ತಿಯಲ್ಲಿ ಮರೆಯವತ್ತು ಮತ್ತೆ ಅವತಾರವೆತ್ತು ಅಂತ ಮಾಡಿ ರಹಸ್ಯವಾಗಿ ಗಿರಿಜಾ ಕಲ್ಯಾಣ ಮಾಡಿದರು. ಎಲ್ಲವೋ ಮುದಿಯ, ಅದರಿಂದ ಏನಾಯಿತು? ಅಯ್ಯೋ ಜ್ಞಾನಿ, ಅದರಿಂದಲಲ್ಲವೇ ಷಣ್ಮುಖ ಜನಿಸಿದ್ದು, ತಾರಕಾಸುರನ ಸಂಹರಿಸಿದ್ದು. ಎಲ್ಲವೋ ಮುದಿಯ, ಶಿವನು ಮದುವೆಯಾಗಿದ್ದು ಗಿರಿಜೆಯನ್ನು, ಅವಳು ಹೆಣ್ಣು, ಆದ್ದರಿಂದ ಮಗುವಾಯಿತು. ಆದರೆ ನಮ್ಮ ಮೈಸಿಯವರ ಆಗಲವಲ್ಲ, ಅರಿಯುಗೊಂಡು ಅರನುಗೊಂಡು ಅವರಿಬ್ಬರ ಸಮಾಗಮದಿಂದ ಮೈಸಿ ಕೊಲ್ಲಲು ಪುತ್ರ ಹುಟ್ಟುವುದು ಹೇಗೆ ಸಾಧ್ಯ? ನಿಜ, ಭೃಷಂಡಿಯ ಮಾತು ನಿಜ. ಇದು ಎಂದೆಂದಿಗೂ ಸಾಧ್ಯವಿಲ್ಲದ ಕಾರ್ಯ. ಈ ಕನಸಿಗೆ ಅರ್ಥವೇ ಇಲ್ಲ. ಹರಿಹರರ ಮಿಲದಿಂದ ಮಗುವಾಗುವುದು ಬರೀ ಭ್ರಮೆ, ಬರೀ ಭ್ರಮೆ. ಮಂತ್ರಿಗಳೇ, ಪ್ರಭು, ಈಗ ಉಂಡಾರಣದಲ್ಲಿ ಪ್ರಾಣಿಗಳು ಅತ್ಯಚ್ಛವಾಗಿ ಇದಾಗಿದ್ದಾವೆ. ಸಂಹರಿಸೋಣ, ಬನ್ನಿರಿ. ಆಗಿರ್ಬೋದು ಪ್ರಭು, ಬನ್ನಿರಿ, ಮುಂದೆ ಬನ್ನಿ. ಬನ್ನಿರಿ, ಇಗೋ, ಅಲ್ಲಿ ಹೋಗುತ್ತಿದೆ, ಹೊಡೀರಿ. ಒಡೆಯರಿ ಪ್ರಭು, ಹೊಡೀರಿ, ಒಡೆಯರಿ. ಅಲ್ಲಿ ಹೋಗುತ್ತಿದೆ, ಹೊಡೀರಿ. ಮಂತ್ರಿಗಳೇ, ಪ್ರಭು, ಈ ಗೊಂಡಾರಣ್ಯದಲ್ಲಿ ಯಾವುದೋ ಮಗುವಿನ ಧ್ವನಿ ಕೇಳಿ ಬರುತ್ತಿದೆಯಲ್ಲ? ಹೌದು ಪ್ರಭು, ಕೇಳಿ ಬರುತ್ತಿದೆ. ಬನ್ನಿರಿ, ಮುಂದೆ ನೋಡೋಣ. ನಡೆಯಲಿ ಪ್ರಭು. ಮಂತ್ರಿಗಳೇ, ಪ್ರಭು, ಇಗೋ ಆ ರಣಪಥದಲ್ಲಿ
ಮಹಾಪ್ರಭು, ಇಗೋ ಈ ಅರಣ್ಯ ಮಧ್ಯದಲ್ಲಿ ಮಗು. ಮುಟ್ಟಬೇಡಿ ಪ್ರಭು, ಮುಟ್ಟಬೇಡಿ. ಅದು ಯಾವ ಕಾಡು ಹೆಣ್ಣಿನ ಶಿಶುವೋ, ಅದನ್ನೇಕೆ ಮುಟ್ಟುತ್ತೀರಿ? ಅಯ್ಯೋ, ಈ ಮಗುವಿನ ಮುಖ ನೋಡ್ತಿದ್ದರೆ ನನಗೆ ವಾತ್ಸಲ್ಯ ಉಕ್ಕಿ ಬರುತ್ತಿದೆಯಲ್ಲ. ಮುಟ್ಟಬೇಡಿ ಪ್ರಭು, ಮುಟ್ಟಬೇಡಿ. ಸದಾ ಮಕ್ಕಳಿಲ್ಲದ ನೋವಿನಿಂದ ಕೊರಗುತ್ತಿರುವ ನಿಮಗೆ ಈ ಮಗುವನ್ನು ಕಂಡು ಹಾಗೆನಿಸುತ್ತಿದೆ ಅಷ್ಟೇ. ಯಾರಿದ್ದು? ಯಾರದ್ದು ಮಗು? ಯಾರಿದ್ದೀರಿ? ಯಾರದಿ ಮಗು? ಋಷಿವರ್ಯ, ಈ ಮಗು ತಮ್ಮದೇ? ಒಂದು ನಮ್ಮ ಭಾಗ್ಯ. ಹುಣ್ಣಿಮೆಯ ಚಂದಿರನು ಉದಿಸಿದ ತೆರದಿ. ಮಂತ್ರಿಗಳೇ, ಮಹಾಪ್ರಭು, ಮಹಾಪ್ರಭು, ಚಂದಿರನಂತೆ ಹೊಳೆಯುವ ಶೃಂಗಾರ ತರ ಇರುವ ಈ ಶಿಶುವನ್ನ ಕಂಡು ಪರಮಧನ್ಯನಾದೆ. ಮಂತ್ರಿಗಳೇ, ಮಹಾಪ್ರಭು, ಬೆಳದಿಂಗಳು ತುಂಬಿರುವ ಈ ಕಣ್ಣುಗಳನ್ನು ನೋಡಿ, ಹವಳದ ಹೂನಂತೆ ನಗುತ್ತಿರುವ ಈ ತುಟಿಗಳನ್ನು ನೋಡಿ, ಇದು ಸಾಧಾರಣ ಶಿಶುವಾಗಿದ್ದರೆ ಶಿವಲಿಂಗನ ಬಳಿ ಇರುತ್ತಿತ್ತೆ. ಅಯ್ಯೋ, ನಾನು ನಿಮಗೆ ಹೇಗೆ ಹೇಳಲಿ? ಮಂತ್ರಿಗಳೇ, ಸ್ವಾಮಿ, ಮಹಾತ್ಮರೇ, ಸ್ವಾಮಿ, ನೋಡಿದಿರಾ, ದೇವರು ನಮಗಾಗಿ ಕರುಣಿಸುವ ವರವಂತೆ ಈ ಮಗು ಮಹಾಪ್ರಸಾದ. ಇಂದು ನಮ್ಮ ಭಾಗ್ಯವೇ ಭಾಗ್ಯ, ನಮ್ಮ ಪುಣ್ಯವೇ ಪುಣ್ಯ. ಹಾಗಾದರೆ ನಡೆಯಿರಿ, ಹೋಗೋಣ. ನಡೆಯಿರಿ, ಅರಮನೆಗೆ ಹೋಗೋಣ. ಆಗಬಹುದು. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಬೇಡ
ಆತನ ಸಂಕಲ್ಪಕ್ಕೆ ಎದುರೇ ಇಲ್ಲ. ಹಿಂದೆ ಮಹಾಸತಿ ಅನಸೂಯಾದೇವಿಗೆ ಭಕ್ತಿಯ ಮೆಚ್ಚಿ ತ್ರಿಮೂರ್ತಿಗಳೇ ಮಕ್ಕಳಾಗಿ ಬಯಕೆಯನ್ನು ಪೂರೈಸಲಿಲ್ಲವೇ ತಾಯಿ? ಪೂಜ್ಯರೇ, ಅದು ಪುರಾಣದ ಕಥೆಯಲ್ಲವೇ ಪೂಜ್ಯರೇ? ಯಾವ ಯುಗವಾದರೇನು ತಾಯಿ, ನಿರ್ಮಲವಾದ ಭಕ್ತಿಯೆಂದೇ ಪರಮಾತ್ಮನಿಗೆ ಪ್ರೀತಿ. ಆದ್ದರಿಂದ ಪರಮಾತ್ಮನೆಚ್ಚಿ ಬೇಕಾದ ಮನದಾಸೆಗಳನ್ನು ಪೂರೈಸುವನು. ಹಾಗಾದರೆ ನನಗೂ ಸಹ ಜೋಗುಳದ ಭಾಗ್ಯವಿದೆ ತಾನೆ? ಖಂಡಿತ. ನಂಬಿ ಕೆಟ್ಟವರೆಲ್ಲವೋ ಶ್ರೀಹರಿಯ ಎಂದಿದ್ದಾರೆ. ಮಹಾರಾಣಿ ಸಖಿಯರೇ, ಮಹಾರಾಣಿಯವರೇ ಮಹಾರಾಜರು ಬೇಟೆಯಿಂದ ಹಿಂದಿರುಗಿದರು. ಅವರ ಕೈಯಲ್ಲಿ ಒಂದು ಸುಂದರವಾದ ಮಗುವಿದೆ. ಏನು ಹೇಳಿದೆ? ಮಹಾರಾಜರ ಕೈಯಲ್ಲಿ ಸುಂದರವಾದ ಮಗುವೆ? ಎಲ್ಲಿ ನಡಿ ನೋಡೋಣ. ಹೌದು ಮಹಾರಾಣಿ, ಹೌದು. ಮಹಾರಾಜರು ಇತ್ತಲೇ ಬರುತ್ತಿರುವರು. ದೇವಿ, ಯಾರದು ಈ ಮಗು? ನೋಡಿದೀಯ ದೇವಿ ಈ ಮಗುವನ್ನು? ನಮ್ಮದೇ. ಅಬ್ಬಬ್ಬಾ, ಪ್ರಾಣೇಶ್ವರ, ಎಷ್ಟೊಂದು ಮುದ್ದಾಗಿರುವುದು. ಈ ಮಗು ನಮ್ಮದೇ ತಾನೇ ಸ್ವಾಮಿ? ಅನುಮಾನವೇಕೆ ದೇವಿ, ಈ ಮಗು ತಮ್ಮದೇ. ಆಹಾ, ಪೂಜ್ಯರೇ, ನೀವು ಹೇಳಿದ ಮಾತು ಸತ್ಯವಾಯಿತು ಪೂಜ್ಯರೇ. ಅನಸೂಯ ದೇವಿಯಂತೆ ನಾನು ಸಹ ತಾಯಿಯಾಗಿಬಿಟ್ಟೆ. ಪರಮಾತ್ಮನ ಆಶೀರ್ವಾದ. ಕಂದ, ಗುರುದೇವ, ಈ ಮಗುವಿಗೆ ಭವಿಷ್ಯವನ್ನು ತಾವು ಗ್ರಹಿಸಿ ತಿಳಿಸಿಕೊಡಬೇಕೆಂದು ಕೋರುತ್ತೇನೆ ಗುರುದೇವ. ಮಹಾರಾಜ, ಈ ಮಗು ಉತ್ತರ ನಕ್ಷತ್ರದಲ್ಲಿ ಜನಿಸುವುದಾದ ಕಾರಣ ಲೋಕವಿಖ್ಯಾತನಾಗುತ್ತಾನೆ. ಅದರಲ್ಲಿ ಮಹಾರಾಜ ವಿಶೇಷವಾಗಿ ಹುಟ್ಟುವಾಗಲೇ ಕೊರಡಿನಲ್ಲಿ ದಿವ್ಯವಾದ ಮಣಿಯೊಂದಿರುವುದರಿಂದ ಈತನಿಗೆ ಮಣಿಕಂಠ ಎಂದು ಹೆಸರಿಡಿ. ಮಣಿಕಂಠ? ಆಹಾ, ಮಣಿಕಂಠ ಸೊಗಸಾದ ಹೆಸರು, ಸೊಗಸಾದ ಹೆಸರು. ಮಣಿಕಂಠ ಸ್ವಾಮಿಯ ಪಾದಕ್ಕೆ ಗೋವಿಂದ, ನಮ್ಮ ಪಾರ್ವತಿ ಕರೆಹೋ ಸ್ವಾಮಿಯೇ, ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಮಂತ್ರಿಗಳೇ, ಮಹಾಪ್ರಭು, ಇದಕ್ಕೆ ನೀವೇನು ಹೇಳಿದ್ರಿ? ಆಹಾ, ಸೊಗಸಾದ ಹೆಸರು ಮಣಿಕಂಠ. ಆಮಗು ಕೂಡ ಮಣಿಕಂಠ, ಪೂರ್ಣ ಚಂದಿರ
ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಕಾವನು ತಲೆಯನು ಪೊಗಳುತ್ತ ಕೊಂಡಾಡಿರೆ ಕರುಣಿಸಿ ಕಾಯುವ ಮಾಮಣಿ ಕಂಠ ಹೊನ್ನುಲಿಯ ಕೂಡಿ ತನ್ಮಯನಾಗಿ ಬಂದು ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಕಾನನ ನಡುವಲಿ ಕಲಿಯುಗ ವರದನಾಗಿ ಕಾಶಿಯ ಗೈದ ಮಾಮಣಿ ಕಂಠ ಭಕ್ತರೆಲ್ಲ ಕೂಡಿ ತಮ್ಮನ್ನೇ ಮರೆತು ಬನ್ನಿ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ 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 ನಾರಾಯಣ ನಾರಾಯಣ ವಿಧಿಯು ಬರೆದ ಬರಹವ ನೀಗಿಸಲು ಸಾಧ್ಯವೇ ನಾರಾಯಣ ನಾರಾಯಣ ವಿಧಿಯು ಬರೆದ ಬರಹವ ನೀಗಿಸಲು ಸಾಧ್ಯವೇ ಹರಿಹರ ಸುತ ಜನಿಸಿದ ದುಷ್ಟರ ಸಂಹಾರಕ್ಕೆ ದುಷ್ಟರ ಸಂಹಾರಕ್ಕೆ ದುಷ್ಟರ ಸಂಹಾರಕ್ಕೆ ನಾರಾಯಣ ನಾರಾಯಣ ಮಯಿಸಿಯ ಪಾಪದ ಕೊಡ ಹೆಚ್ಚುತ್ತಿದೆ ಈಗ ಮಯಿಸಿಯ ಪಾಪದ ಕೊಡ ಹೆಚ್ಚುತ್ತಿದೆ ಈಗ ಮಣಿಕಂಠನು ಜನಿಸಿದ ಬಯಸಿ ಸಂಹಾರಕ್ಕೆ ನಾರಾಯಣ ನಾರಾಯಣ ಮಣಿಕಂಠನು ಜನಿಸಿದ ಬಯಸಿ ಸಂಹಾರಕ್ಕೆ ಬಯಸಿ ಸಂಹಾರಕ್ಕೆ ಬಯಸಿ ಸಂಹಾರಕ್ಕೆ
ದೈತ್ಯರ ಸಂಹಾರಕ್ಕೆ. ನಾರಾಯಣ ನಾರಾಯಣ. ಕೈಲಾಸಪತಿಯಾದ ಶಂಕರನು, ವೈಕುಂಠಪತಿಯಾದ ಮಹಾವಿಷ್ಣು ದೇವತೆಗಳಿಗೆ ಮಾತು ಕೊಟ್ಟಂತೆ ತಮ್ಮ ತಮ್ಮ ಹಂಸಗಳಿಂದ ಶಿಶುವೊಂದು ಜನಿಸಿ, ಶಂಕರನು ಮೋಹಕ ಯುವಕಾಗಿಯೂ ಮಹಾವಿಷ್ಣುವು ಮೋಹಿನಿ ಅವತಾರಿಯೂ ಆ ರೂಪಗೊಂಡು ಅವರಿರುವರ ಸಮ್ಮಳದಿಂದ ಶಿಶುವೊಂದು ಜನಿಸಿ ಭೂಲೋಕದಲ್ಲಿ ಪಂದಳೆ ಎಂಬ ಪಟ್ಟಣದಲ್ಲಿ ಹರಭಕ್ತನಾದ ರಾಜಚಂದ್ರಶೇಖರ, ಹರಿಭಕ್ತಿಯಾದ ರಾಣಿ ಪೆರಂದೇವಿಯವರ ತೊಟ್ಟಿಲನ್ನು ತುಂಬಿ ಆ ರಾಜ ದಂಪತಿಗಳ ಪ್ರೀತಿ ಸಾಗರದಲ್ಲಿ ಬೆಳೆಯುತ್ತಿರುವನು. ನಾರಾಯಣ ನಾರಾಯಣ. ನಾನಾದರೂ ಆ ಮಹಿಷಿಯ ಪಾಪದ ಕೊಡ ತುಂಬಲು ಆಕೆಯ ಪಾಪದ ದುರ್ನಡತೆಯಿಂದ ದುಷ್ಟ ಕಾರ್ಯಗಳನ್ನೇ ಮಾಡುತ್ತಾ ದುರ್ಬೋಧನೆಗೆ ಹೊರವಾಗುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಮುಂದೆ ನಡೆಯುವ ಲೋಕ ನಾಟಕವನ್ನು ನೋಡಿ ನಲಿಯುವೆನು. ನಾರಾಯಣ ನಾರಾಯಣ. ಮಹಿಷಿಯ ಸಂಹಾರವನ್ನು ಮಾಡುವಂತೆ ಮಾಡುವೆನು. ನಾರಾಯಣ ನಾರಾಯಣ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳನ್ನು ನೀ ತೊಡೆವೆ. ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳನ್ನು ನೀ ತೊಡೆವೆ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜುಳು ಜುಳು ಹರಿಯುತ್ತ ಸುರನರ ಸೆಳವಿದೆ, ಜುಳು ಜುಳು ಹರಿಯುತ್ತ ಸುರನರ ಸೆಳವಿದೆ. ನಿಂತವುದರೆಗೆ ವರ ಪ್ರದಾನೆ, ನಿಂತವುದರೆಗೆ ವರ ಪ್ರದಾನೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಮಣಿಕಂಠ, ತೆಗೆದುಕೋ ನಿನಗಿಷ್ಟವಾದ ಮಾವಿನ ಹಣ್ಣು. ಹಣ್ಣು ತುಂಬಾ ಚೆನ್ನಾಗಿದೆ, ಇದನ್ನು ನೀನೇ ತೆಗೆದುಕೋ. ಬೇಡ ಅಣ್ಣ ಬೇಡ, ಇದು ನಿನಗೆ ಇಷ್ಟವಾದ ಹಣ್ಣು, ಇದನ್ನು ನೀನೇ ತೆಗೆದುಕೋ. ನನಗೆ ಈ ಹಣ್ಣಿಗಿಂತ ಹಣ್ಣೇ ಇಷ್ಟ. ನೀನು ಈ ಹಣ್ಣನ್ನು ತಿಂದರೆ ನನಗೆ ಅದೇ ಸಂತೋಷ. ಬೇಡ ಅಣ್ಣ. ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದನ್ನು ಬೇಡ ಅನ್ನಬಾರದು ಕಂದ, ತೆಗೆದುಕೋ. ಹಿಂದೆ ರಾಮ ಲಕ್ಷ್ಮಣರ ಸೋದರ ವಾತ್ಸಲ್ಯವನ್ನು ಕಥೆಯಲ್ಲಿ ಕೇಳಿದೆ, ಈಗ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ಹೌದು ಸ್ವಾಮಿ, ನಡತೆಗೆ ಮೀರಿದ ಜಾಣತನ, ಅಳತೆಗೆ ಮೀರಿದ ಸದ್ಗುಣ ನಮ್ಮ ಮಣಿಕಂಠನದ್ದು. ಅವನು ದೇವರ ಮಗುದೇವಿ, ಆತ ನಮಗೆ ದೊರೆತದ್ದು ನಮ್ಮ ಪುಣ್ಯ. ಹಾಗೆ ನಿಮ್ಮ ಕರ್ತವ್ಯವನ್ನು ನೀವು ಮರೆತಿರುವಿರಲ್ಲ ಸ್ವಾಮಿ. ನಮ್ಮ ಮಣಿಕಂಠನನ್ನು
ಗುರುಕುಲಕ್ಕೆ ಕಳುಹಿಸಬೇಕಲ್ಲವೇ? ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನೇ ಗುರುಕುಲಕ್ಕೆ ಕಳುಹಿಸಿದರು. ಅದನ್ನು ತಾವು ಮರೆತಿರುವಂತಿರುವುದು. ಆ ಚಿಂತೆ ನನಗಿಲ್ಲವೆಂದು ತಿಳಿದೆಯಾ ದೇವಿ? ನಾನಾಗಲೇ ಆಚಾರ್ಯರನ್ನು ಕರೆತರಲು ಗುರುಕುಲಕ್ಕೆ ಸೇವಕರನ್ನು ಕಳಿಸಿದ್ದೇನೆ. ಶ್ರೀಕಂಠ